ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ನಾನಿವತ್ತು ನಿಮಗೆ ಪಿಜ್ಜಾ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಚಪಾತಿ ಪಿಜ್ಜಾ ತೋರಿಸಿದ್ದೆ. ಇದು ಡಿಫ್ರೆಂಟಾಗಿ ರವಾದು ತೋರಿಸ್ತಾ ಇದ್ದೀನಿ. ನೀವು ಟ್ರೈ ಮಾಡಿ. ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ. ಚಿರೋಟಿ ರವಾದು ನೋಡಿ, ಮತ್ತು ಇದು ಚೀಸು, ಮತ್ತು ಇದು ಈರುಳ್ಳಿ, ಸ್ವಲ್ಪ ಕ್ಯಾಪ್ಸಿಕಮ್ಮು ನೋಡಿ, ಜೋಳ ಬೇಯಿಸಿಟ್ಕೊಂಡಿರೋ ಜೋಳ, ಮತ್ತು ಟೊಮೊಟೊ, ಮತ್ತು 2 ಎಸಳು ಬೆಳ್ಳುಳ್ಳಿ, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3ರಿಂದ 4 ಹಾಕ್ಕೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಚೆನ್ನಾಗೆ, ಸ್ಮ್ಯಾಶ್ ಆಗೋ ಥರ. ನೋಡಿ, ಇವಾಗ ರವೆ ಕಲಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಬಾರ್ದು, ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ತಿಕ್ಕಾಗತ್ತೆ ನೆಂದು. ನೋಡಿ, ಈಗ ಬೆಂದಿದೆ ಇದು. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೈಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ, ಹಿಂಚಿಟ್ಕೊಂಡು. ನೋಡಿ, ಈಗ ಇದನ್ನು ನೀಟಾಗಿ ಎಲ್ಲ ಕಡೆ ನಿಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ನೀಟಾಗಿ ಹಿಂಗೆ ತಟ್ಕೊಳ್ಳಿ. ಈಗ ಸಣ್ಣ ಸಣ್ಣ ಹೋಲ್ಸ್ನ ಮಾಡ್ಕೊಳ್ಳಿ ಎಲ್ಲ ಕಡೆ. ಈಗ ಪ್ಲೇಟ್ ಮುಚ್ಚೋಣ, ಬೇಯಲಿ ಅದು ಸ್ವಲ್ಪ. ನೋಡಿ, ಈಗ 2 ಕಡೆ ಬೇಯಿಸ್ಕೊಳ್ಳೋಣ. ನೋಡಿ, ನಾವು ಟೊಮೊಟೊ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಚಿಲ್ಲಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ, ಅದನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ನೋಡಿ, ಕ್ಯಾಪ್ಸಿಕಮ್ಮು ಎಲ್ಲವನ್ನು ಇಟ್ಕೊಳ್ಳೋಣ. ಮತ್ತು ಹಾಗೆ ಆನಿಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮತ್ತು ಹಾಗೆ ಬೇಯಿಸಿಟ್ಕೊಂಡಿರೋ ಜೋಳ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಫುಲ್ಲು ಎಲ್ಲ ಕಡೆ ಈಕ್ವಲ್ ಆಗಿ ಹಾಕ್ಕೊಂಡು ಬನ್ನಿ. ನೋಡಿ, ಹಾಗೆ ಚೀಸನ್ನು ಎಲ್ಲ ಕಡೆ ಹಾಕ್ಕೊಳ್ಳಿ. ಲೈಟಾಗಿ ಚಿಲ್ಲಿ, ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಸಾಲ್ಟ್ ಲೈಟಾಗಿ ಹಾಕಿರ್ತೀವಿ ನಾವು ರವಾಗೆ, ಸ್ವಲ್ಪ ಲೈಟಾಗಿ. ಇದು ಸ್ಲಿಮ್ಮಲ್ಲೇ ಕುಕ್ಕಾಗಲಿ ಒಂದು 10 ಮಿನಿಟ್ಸು. ಹೀಗೆ ಮುಚ್ಚಿಬಿಡೋಣ. ಹೀಗಿದಾಗಿದೆ, ಸ್ಟವ್ ಆಫ್ ಮಾಡೋಣ.